ನಮಸ್ತೆ ಮಿತ್ರರೇ, ಇವತ್ತು ಕರಾವಳಿಯ ಇನ್ನೊಂದು ಆರೋಗ್ಯಭರಿತವಾದ ಅಡಿಗೆ. ಮಹಿಳೆಯರಲ್ಲಿ ಒಂದು ವಿನಂತಿ ಏನು ಹೇಳಿದರೆ, ನಿಮ್ಮ ಮಕ್ಕಳಿಗೆ ಈ ಹಳೇ ಕಾಲದ ರೆಸಿಪಿಗಳನ್ನು ಮಾಡಿ ತೋರಿಸಿ. ಮಾಡುವಾಗ ನಿಮ್ಮೊಂದಿಗೆ ಅವರನ್ನು ಅಡಿಗೆ ಮನೆಯಲ್ಲಿ, ಅದು ಹೆಣ್ಣಾಗಲಿ ಗಂಡಾಗಲಿ, ಅವರಿಗೆ ಹೇಗೆ ಮಾಡುವುದಂತ ಕಲಿಸಿ. ಈಗಿನ ಕಾಲದಲ್ಲಿ ಈ ಫಾಸ್ಟ್ ಫುಡ್ಗಳನ್ನು ತಿಂದು ನಮ್ಮ ಮಕ್ಕಳ ಆರೋಗ್ಯ ಹಾಳಾಗ್ತಿದೆ. ಅಲ್ಲಲ್ಲಿ ಸಣ್ಣ ಸಣ್ಣ ಪ್ರಾಯದವರಿಗೆ ಈ ಹಾರ್ಟ್ ಅಟ್ಯಾಕ್ನಂತಹ ಸಮಸ್ಯೆ ಯಾಕೆ ಬರ್ತದೆ ಹೇಳಿದರೆ, ಇದೇ ಈ ಹೊರಗಿನಿಂದ ಆರೋಗ್ಯಭರಿತ ಅಲ್ಲದ ವಸ್ತುಗಳನ್ನು ತಿನ್ನುವುದರಿಂದ. ಹಾಗಾದರೆ ಬನ್ನಿ, ಇವತ್ತು ನಾನೊಂದು ರುಚಿಕರವಾದ ಹಾಗೂ ಆರೋಗ್ಯಭರಿತವಾದ ತುಂಬ ಸುಲಭವಾಗಿ ಮಾಡುವಂತಹ ಒಂದು ನೊಚ್ಚನ್ನು ಮಾಡ್ತಿದ್ದೇನೆ. ಈ ನೊಚ್ಚನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು, ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಅಡಿಗೆ ಮನೆಗೆ ಹೋಗೋಣ. ಇಲ್ಲಿ ನೋಡಿ, ಈ ಮುದ್ದಿನ ಬೆಕ್ಕಿನ ಸ್ವರ ನೀವು ನನ್ನ ವಿಡಿಯೋದಲ್ಲಿ ಯಾವಾಗಲೂ ಕೇಳಿರುವಿರಿ. ನಮಸ್ತೆ ಮಿತ್ರರೇ, ಇವತ್ತೊಂದು ಹಳೇ ಕಾಲದ ರೆಸಿಪಿ ನೋಡಿ. ಈ ಕಟ್ಟಕ್ಕಿಯಿಂದ, ಬೆಳ್ತಿಗೆಯ ಕಟ್ಟಕ್ಕಿಯಿಂದ ನುಚ್ಚು ಮಾಡೋಣ. ನುಚ್ಚು ಹಿಂದಿನ ಕಾಲದಲ್ಲಿ ಈ ಪುಲಾವ್ ಎಲ್ಲ ಇರಲಿಲ್ಲ. ಈಗ ಹೊಸ ಹೊಸ ನಾವು ಆ ಬಾತ್ ಈ ಬಾತ್ ಪುಲಾವ್ ಎಲ್ಲ ಮಾಡ್ತೇವೆ. ಹಿಂದಿನ ಕಾಲದಲ್ಲಿ ಈ ಗದ್ದೆ ಕೆಲಸಕ್ಕೆ ಹೋಗುವವರು ಬೆಳಿಗ್ಗೆ ಅಥವಾ ಗದ್ದೆ ಕೆಲಸ ಮಾಡಲಿಕ್ಕೆ ಬರ್ಲಿಕ್ಕೆ ಅಂತ ಇದ್ರೆ ಮನೆಯಲ್ಲಿ ನುಚ್ಚು ಎಲ್ಲ, ನಮ್ಮ ಈ ಅಜ್ಜಿ ಮನೆಯಲ್ಲಿ ಅಥವಾ ನನ್ನ ಅತ್ತೆ ಮನೆಯಲ್ಲೆಲ್ಲ ತುಂಬ ಗದ್ದೆ ಇದ್ದ ಮನೆಗಳು, ಅಲ್ಲೆಲ್ಲ ಇದೇ ಹೆಚ್ಚು ಮಾಡೋದು ನುಚ್ಚು. ಬಹಳ ರುಚಿಕರವಾಗಿ ಬರ್ತದೆ. ಹಾಗಾದ್ರೆ ನೋಡಿ, ನಾನು 1 ಲೋಟಗಳಷ್ಟು ಈ ಬೆಳ್ತಿಗೆ ಕಟ್ಟಕ್ಕಿ ತೆಗೆದುಕೊಂಡಿದ್ದೇನೆ. ಅಥವಾ ಇಡೀ ಅಕ್ಕಿದ್ರೆ ಸಹ ತೊಂದರೆ ಇಲ್ಲ, ಅದರಲ್ಲಿ ಈಗ ಮಾಡ್ಕೊಳ್ಬಹುದು. ಸ್ವಲ್ಪ ಒಗ್ಗರಣೆ ಸೊಪ್ಪು ಬೇಕು. ಒಂದು ಸಣ್ಣ ತುಂಡು ಬೆಲ್ಲ ತೆಗೆದುಕೊಂಡಿದ್ದೇನೆ, ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬಹುದು. ತೆಂಗಿನ ತುರಿ ತುಂಬ ಇದ್ರೆ ಒಳ್ಳೇದಾಗ್ತದೆ, ರುಚಿ ಬರ್ತದೆ. ಮತ್ತೆ ನಾನೊಂದು ಅರ್ಧ ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಇದು ಸಹ ಆಪ್ಷನಲ್, ಬೇಕಿದ್ರೆ ತೆಗೆದುಕೊಳ್ಬಹುದು. ಒಂದು ಕಾಯಿಮೆಣಸು, ಒಂದು ಶುಂಠಿ, ಒಂದು ತುಂಡು. ಈಗ ಇದನ್ನೆಲ್ಲ ಹೆಚ್ಚಿಕೊಳ್ಬೇಕು ಸ್ವಲ್ಪ ಸಣ್ಣ ಸಣ್ಣದಾಗಿ. 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಉದ್ದಿನ ಬೇಳೆ. ಈಗ ಮೊದಲಿಗೆ ನಾವೇನ್ ಮಾಡು ಹೇಳಿದ್ರೆ, ಈ 1 ಗ್ಲಾಸ್ನಷ್ಟು ಅಕ್ಕಿಯನ್ನು ಹುರಿದುಕೊಳ್ಳೋಣ. ಕೆಲವೊಮ್ಮೆ ಕೆಲವರು ಹುರಿಯದೆ ಸಹ ಮಾಡ್ತಿದ್ರು. ಇದನ್ನಂದ್ರೆ ಕಲರ್ ಕಪ್ಪಾಗ್ಲಿಕ್ಕೆ ಏನಿಲ್ಲ, ಜಸ್ಟ್ ಸ್ವಲ್ಪ ಅದು ಬೇಯಲಿಕ್ಕೆ ಸುಲಭ ಆಗ್ಬೇಕು ಹೇಳಿ ಹುರಿದುಕೊಳ್ಳುದು. ಇಲ್ಲದ್ರೆ ನೆನೆ ಸ್ವಲ್ಪ ಹಾಕಿ ಸಹ ಮಾಡಿಕೊಳ್ಬಹುದು, ನೆನೆ ಹಾಕಿ ಮಾಡಿ ಸಹ ಆಗ್ತದೆ. ಈಗ ಪಕ್ಕಕ್ಕೆ ಮಾಡುದಾದ್ರೆ ಹುರಿದುಕೊಂಡು ಮಾಡಿದ್ರೆ ಆಯ್ತು. ನಾನೀಗ ನಿಮ್ಗೆ ಹುರಿದು ತೋರಿಸ್ತೇನೆ, ಕಲರ್ ಕಪ್ಪಾಗ್ಲಿಕ್ಕಿಲ್ಲ. ನೋಡಿ ವೀಕ್ಷಕರೇ, ಇಷ್ಟ ಆದಾಗ ನೋಡಿ, ಏನು ಇದು ಕಲರ್ ಏನ್ ಚೇಂಜ್ ಆಗಲಿಲ್ಲ. ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲು ಬಿಡೋಣ. ಇದು ಇಲ್ಲಿ ತಣ್ಣಗಾಗ್ತಾ ಇರುವಾಗ ಇಲ್ಲಿ ನಾನೊಂದು ಕುಕ್ಕರ್ ಅನ್ನು ಇಟ್ಕೊಂಡಿದ್ದೇನೆ. ನೀವು ಕುಕ್ಕರಲ್ಲಿ ಸಹ ಮಾಡಬಹುದು, ಅಥವಾ ಈ ಮಣ್ಣಿನ ಪಾತ್ರೆಯಲ್ಲಿ ಸಹ ಮಾಡಬಹುದು, ಅಥವಾ ಅಲ್ಯೂಮಿನಿಯಂ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಲ್ಯೂಮಿನಿಯಂ ಪಾತ್ರೆ ಯೂಸೇ ಮಾಡಬಾರ್ದು. ಈಗ ನಾನು ಇದಕ್ಕೆ ಎಣ್ಣೆಯನ್ನು ಹಾಕೊಳ್ತಿದ್ದೇನೆ. ನಾವು ಹೆಚ್ಚಾಗಿ ಕರಾವಳಿಗರು ಹೆಚ್ಚಾಗಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡುದು, ಅದರಿಂದಾಗಿ ಒಂದು 2-3 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಿದ್ದೇನೆ. ಹೇಗೆ ಪುಲಾವ್ ಮಾಡುವಾಗ ನಾವು ಹಾಕೊಳ್ತೇವೆ ನೋಡಿ, ಇದು ಪುಲಾವಿನ ಹಾಗೆ. ಅದು ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಇಲ್ಲದೆ ಕ್ವಿಕ್ ಆಗಿ ಪಟಪಟನೆ ಮಾಡುವಂತಹದ್ದು. ಅಷ್ಟಾಗುವಾಗ ಈ ಸಾಸಿವೆಯನ್ನು, ಅದು ಬಿಸಿ ಆಗುವಾಗ, ಎಣ್ಣೆ ಬಿಸಿ ಆಗುವಾಗ ಸಾಸಿವೆ ಹಾಕೊಳ್ತಿದ್ದೇನೆ. ಸಾಸಿವೆ ಸಿಡಿಯುವಾಗ ಉದ್ದಿನ ಬೇಳೆಯನ್ನು ಹಾಕೊಳ್ಳೋಣ. ಉದ್ದಿನ ಬೇಳೆ ಸ್ವಲ್ಪ ಸಣ್ಣದಿರಲಿ, ಸ್ವಲ್ಪ ಕಲರ್ ಬರಬೇಕು. ಕಲರ್ ಬರುವಾಗ ಸ್ವಲ್ಪ ನಾವು ಇಲ್ಲಿ ಕೆಂಪು ಮೆಣಸು ಹಾಕ್ಬೋದು ನಾವು, ಅಥವಾ ಈ ಗ್ರೀನ್ ಮೆಣಸು ಹಾಕ್ಬೋದು. ಯಾವ್ದು, ನಾನು ಗ್ರೀನ್ ಮೆಣಸನ್ನು ಹಾಕೊಂಡಿದ್ದೇನೆ. ಅಥವಾ ಸಣ್ಣ ಗಾಂಧಾರಿ ಮೆಣಸುಗಳಿರ್ತದಲ್ಲ ನಮ್ಮ ಊರಿನಲ್ಲಿ ಆಗುವಂತದ್ದು ಸಹ ಹಾಕ್ಬೋದು. ಈಗ ನೀರು ಸಹ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬಹುದು. ಇಲ್ಲದೆ ಕೆಲವರು ಖಾಲಿ ಸಹ ಮಾಡ್ತಾರೆ, ಇದನ್ನು ಕಟ್ ಮಾಡ್ಲಿಕ್ಕೆಲ್ಲ ಹೊತ್ತಾಗ್ತದಂತ ಇದ್ರೆ. ಪಟಪಟನೆ ಮಾಡುವಂತಹ ಒಂದು ಬೆಳಗಿನ ಉಪಹಾರ ಇದು. ಇದನ್ನು ಒಳ್ಳೆ ಕಲರ್ ಬರ್ಲಿಕ್ಕೆ ಆಗುವಾಗ ಈ ಸಣ್ಣದಾಗಿ ಹೆಚ್ಚಿಟ್ಟಂತಹ ಶುಂಠಿ ಇದನ್ನು ಸಹ ಹಾಕೊಳ್ಳೋಣ. ಇದಕ್ಕೆ ಎಲ್ಲವನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳೋಣ.
ಈಗ ಇಲ್ಲಿ ನೋಡಿ ಇದು ತಣ್ಣಗಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕೊಂಡು ನಾವು ಇದನ್ನು ಚೆನ್ನಾಗಿ ಒಂದು 2 ಬಾರಿ ತೊಳೆದುಕೊಳ್ಳೋಣ. ಹುರಿದಿಟ್ಟಂತಹ ಅಕ್ಕಿದು ಇದನ್ನು ನಾನು ಚೆನ್ನಾಗಿ ತೊಳೆದು ತರ್ತೇನೆ. ವೀಕ್ಷಕರೇ 3 ಬಾರಿ ತೊಳೆದು ತಂದೆ ನೋಡಿ. ಇದು ಸಹ ಹಾಗೆ ಒಳ್ಳೆ ಫ್ರೈ ಆಗಿ ಕಲರ್ ಬಂದಿದೆ, ಪರಿಮಳ ಬರ್ತಾ ಉಂಟು. ಅದು ಉದ್ದಿನ ಬೇಳೆ ಮತ್ತು ಅದರೊಟ್ಟಿಗೆ ನೀರುಳ್ಳಿ ಸೇರುವಾಗ ಈಗ ಇದನ್ನು ಇದರಲ್ಲಿ ಹಾಕೊಳ್ಳಿ. ಘಮ ಘಮ ಪರಿಮಳ ಈಗಲೇ ಬರ್ತದೆ. ಅಂದರೆ ಇದು ಮುಂಚಿನ ಕಾಲದಲ್ಲಿ ನಮಗೆ ತರತರದ ನಾವು ಈ ಅನ್ನದಿಂದ ಮಾಡಿದ ವಸ್ತುಗಳನ್ನು ನಾವು ಮಾಡ್ತಿರ್ಲಿಲ್ಲಲ್ಲ, ಅಕ್ಕಿಯಿಂದ ಮಾಡಿದ. ಇದನ್ನು ಖಾಲಿ ಅನ್ನದಿಂದ ಸಹ ಸರಿ ಬೇಯಿಸಿಕೊಂಡ ಅನ್ನವನ್ನು ಸಹ ಮಾಡಿಕೊಳ್ಬಹುದು. ಇದು ಹೀಗೆ ಮಾಡಿದರೆ ಒಳ್ಳೆ ರುಚಿಕರವಾಗಿ ಬರ್ತದೆ ನೋಡಿ. ಇದನ್ನೀಗ ಇದರಲ್ಲಿ ಸ್ವಲ್ಪ ಇದರಲ್ಲಿ ಫ್ರೈ ಮಾಡಿಕೊಳ್ಳುವ. ಹೇಗೆ ನಾವು ಪುಲಾವಿಗೆ ಮಾಡುವಾಗ ಫ್ರೈ ಮಾಡ್ತೇವೆ ನೋಡಿ, ಹಾಗೆ ಫ್ರೈ ಮಾಡಿಕೊಂಡು ಇನ್ನು ಅದಕ್ಕೆ 1 ತುಂಡು ಬೆಲ್ಲ, ಇದು ಸಹ ಹಾಗೆ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬಹುದು. ಇನ್ನು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಎಷ್ಟು ನಿಮಗೆ ತುಂಬ ಹಾಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಈ ಅನ್ನಕ್ಕೆ ನಾವು ಎಷ್ಟು ಉಪ್ಪು ಹಾಕೊಳ್ತೇವೆ ಅಷ್ಟು ಉಪ್ಪು ಹಾಕೊಂಡ್ರೆ ಆಯಿತು. ಇನ್ನು ಸ್ವಲ್ಪ ಹಳದಿ ಪುಡಿ, ಇದು ಸಹ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಬೇಡದಿದ್ರೆ ಬಿಟ್ಕೊಳ್ಬಹುದು. ಒಂದು ಒಳ್ಳೆ ಕಲರ್ ಬರ್ತದೆ. ಎಣ್ಣೆಯಲ್ಲಿ ಸ್ವಲ್ಪ ಅದು ಅಲ್ಲಿ ಫ್ರೈ ಆಗಿದೆ. ಇನ್ನು ತೆಂಗಿನ ತುರಿ ನೀವು ಹಾಕಿದಷ್ಟು ಅದು ರುಚಿ ಬರ್ತದೆ. ಎಷ್ಟು ಹಾಕ್ತೀರಿ ಅಷ್ಟು ಒಳ್ಳೆಯದು. ಇಲ್ಲದಿದ್ದರೆ ಸ್ವಲ್ಪ ಹಾಕಿದರೆ ಸಹ ನಡೀತದೆ. ಅಂದರೆ ರುಚಿ ಬೇಕಾ ನಿಮಗೆ, ನೀವು ಸ್ವಲ್ಪ ಹೆಚ್ಚು ತೆಂಗಿನ ತುರಿಯನ್ನು ಹಾಕೊಂಡ್ರೆ ಉತ್ತಮ. ಹೀಗೆ ಮಿಕ್ಸ್ ಮಾಡಿದ ಮೇಲೆ ಸುಲಭ ರೀತಿಯಲ್ಲಿ ಆಗುವಂತಹ ಈ ಒಂದು ನಾವೀಗ ಬಿಸಿ ನೀರು ರೆಡಿ ಮಾಡಿಟ್ಟುಕೊಂಡಿರಬೇಕು. ಈ ಬಿಸಿ ನೀರನ್ನು ನೋಡಿ, ನಾನು ಆಲ್ರೆಡಿ ಬಿಸಿ ನೀರು ರೆಡಿ ಮಾಡಿದ್ದೇನೆ. ಎಷ್ಟು ನಾವು 1 ಲೋಟ ತೆಗೆದುಕೊಂಡದ್ದು 1:2 ಮತ್ತೆ ಪುನಃ ಅರ್ಧ ಹೆಚ್ಚಿದ್ದು ನುಚ್ಚಲ್ಲ, ಅದರಿಂದಾಗಿ 2.5 ಲೋಟದಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ, ಅಂದ್ರೆ ವಿಸಿಲ್ ಎಷ್ಟು ಬೇಕು ಹೇಳಿದ್ರೆ ನಾವು ಇದು ಒಳ್ಳೆ ಬೆಂದು ಇದು ಒಂದೊಂದು ಗಂಜಿ ಟೈಪ್ ಅಲ್ಲ ಆಗ್ಬೇಕು. ನುಚ್ಚು ಹೇಳಿದ್ರೆ ಸ್ವಲ್ಪ ಅಂದ್ರೆ ಸರಿ ಬೇಯಬೇಕು. ಅದರಿಂದಾಗಿ ನೀರು ಸ್ವಲ್ಪ 1 ಲೋಟ ಅಕ್ಕಿಗೆ 2.25 ಅಥವಾ 2.5 ಲೋಟದಷ್ಟು ನಾವು ನೀರನ್ನು ಹಾಕೊಂಡು ಅದನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ವಿಸಿಲ್ ಇಟ್ಟು ಬೇಯಿಸಲು. ಸಪೋಸ್ ವಿಸಿಲ್ ಅನ್ನು ಮಾಡುದಿಲ್ಲ ಅಂದ್ರೆ ನೀವು 1:3 ಹಾಕೊಂಡು ಖಾಲಿ ಬೇಯಿಸಿಕೊಳ್ಬಹುದು. ವೀಕ್ಷಕರೇ 3 ವಿಸಿಲ್ಗಳಾಯಿತು. ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ನಾನು ಬಿಡ್ತೇನೆ. ಮಿತ್ರರೇ ಇಲ್ಲಿ ನೋಡಿ, ಒಳ್ಳೆ ತಣ್ಣಗಾಯಿತು. ತಣ್ಣಗಾದ ಮೇಲೆ ಓಪನ್ ಮಾಡುವ. ಇಲ್ಲದಿದ್ದರೆ ನಾವು ಹೀಗೆ ಓಪನ್ ಇಟ್ಟು ಬೇಯಿಸಿದ್ರೆ ಇನ್ನೂ ಸಹ ಬಹಳ ಉತ್ತಮ. ಅಷ್ಟು ಟೈಮ್ ನಮಗೆ ಇರಬೇಕು. ನೋಡಿ ಹೇಗೆ ಬಂದಿದೆ ನೋಡಿ, ಎಂದು ಪರಿಮಳ ಅಂತೂ ಸೂಪರ್ಬ್ ಆಗಿದೆ ನೋಡಿ, ಕಾಣ್ತದಲ್ಲ. ಈಗ ಇದನ್ನೊಂದು ನಾವು ಚೆನ್ನಾಗಿ ಪ್ರೆಸೆಂಟ್ ಮಾಡೋಣ. ಈಗ ಸೀದಾ ತಿನ್ನೋದು, ಸ್ವಲ್ಪ ಇದು ಹೆಚ್ಚು ಬೆಂದಿರುವಂತಹದ್ದು. ಅದರಿಂದಾಗಿ ಈ ಪ್ರಾಯದವರಿಗೆ ಅವರಿಗೆ ಸ್ವಂತ ಬಹಳ ಉತ್ತಮ. ಹೀಗೆ ಮಾಡಿಕೊಂಡು ಒಂದೊಂದಾಗಿ ಹೀಗೆ ತಿಂದರೆ ರುಚಿಯಂತೂ ಸೂಪರ್ಬ್ ಆಗಿರ್ತದೆ. ಬಹಳ ಚೆನ್ನಾಗಿದೆ. ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸುಲಭ, ಏನು ನೆನೆ ಹಾಕಿ ಇಡದಿದ್ರೆ ಅಥವಾ ದೋಸೆ ಅಥವಾ ಇಡ್ಲಿ ರೆಡಿ ಇರದಿದ್ರೆ ಕ್ವಿಕ್ ಆಗಿ ಯಾರಾದರೂ ಬೆಳಿಗ್ಗೆ ಬಸ್ಸಿನಿಂದ ಬಂದರೆ, ಮನೆಗೆ ಅತಿಥಿಗಳು ಬಂದರೆ ಸಹ ಇದನ್ನು ಮಾಡಿಕೊಳ್ಬಹುದು. ತುಂಬ ರುಚಿಯಾಗಿ ಬರ್ತದೆ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸುವರ್ಣ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.